ನಮಸ್ಕಾರ, ನಾನು ನಿಮ್ಮ ಡಿಎಂ ರೋ. ರಾಜಸ್ಥಾನಕ್ಕಾಗಿ ಸಚಿನ್ ಪೈಲಟ್, ಅಶೋಕ್ ಗೆಹ್ಲೋಟ್, ಮೋದಿ, ಅಮಿತ್ ಶಾ ಮಧ್ಯೆ ಬಹುದೊಡ್ಡ ರಾಜಕೀಯ ಕಾಳಗ ಶುರುವಾಗಿದೆ. ರಾಜಸ್ಥಾನದ 25 ಲೋಕಸಭಾ ಕ್ಷೇತ್ರಗಳಲ್ಲಿ 2 ಹಂತದ ಚುನಾವಣೆ ನಡೆಯಲಿದೆ. INDIA ಮೈತ್ರಿಕೂಟ 22 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿದ್ದಾರೆ. ಒಂದು ಕ್ಷೇತ್ರದಲ್ಲಿ CPI ಪಕ್ಷದ ಅಭ್ಯರ್ಥಿ ಸ್ಪರ್ಧೆ ಮಾಡಲಿದ್ದಾರೆ. ಮತ್ತೊಂದು ಕ್ಷೇತ್ರದಲ್ಲಿ ಭಾರತೀಯ ಆದಿವಾಸಿ ಪಕ್ಷದಿಂದ ಒಬ್ಬ ಅಭ್ಯರ್ಥಿ ಸ್ಪರ್ಧೆ ಮಾಡಲಿದ್ದಾರೆ ಎಂದು AICC ಪ್ರಕಟಣೆಯಲ್ಲಿ ತಿಳಿಸಿದೆ. ಬಿಜೆಪಿಯಿಂದ 25 ಸ್ಥಾನಕ್ಕೂ ಕೂಡ ಪಕ್ಷದ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಲಿದೆ. ಈ ಮೂಲಕ ರಾಜಸ್ಥಾನದಲ್ಲಿ ಬಹುದೊಡ್ಡ ಕಾಳಗ ಶುರುವಾಗಲಿದೆ. ಕಳೆದ 3-4 ತಿಂಗಳಿಂದ ರಾಜಸ್ಥಾನ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಗೆಲುವಿನ ಹುಮ್ಮಸ್ಸಿನಲ್ಲಿರುವ ಭಾರತೀಯ ಜನತಾ ಪಕ್ಷಕ್ಕೆ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೆ ಅರಸ್ ಅವರು ಒಳಹೇಟು ಕೊಡುವ ಭೀತಿಯಲ್ಲಿ ರಾಜಸ್ಥಾನದ 25 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ರಾಜಸ್ಥಾನದಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ತನು ಮನ ಧನವನ್ನು ಅರ್ಪಿಸಿರುವ ರಾಜಸ್ಥಾನದ 2 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ರಾಜಮನೆತನದ ಮಹಾರಾಣಿ ವಸುಂಧರಾ ರಾಜೆ ಅರಸ್ ಅವರಿಗೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವುದಕ್ಕೂ ಟಿಕೆಟ್ ನೀಡದೆ, ಮುಖ್ಯಮಂತ್ರಿಯನ್ನು ಮಾಡದೆ ಒಂದು ರೀತಿಯಲ್ಲಿ ನಿರಾಶೆಯ ಭಾವದತ್ತ ವಸುಂಧರಾ ರಾಜೆಯನ್ನು ಬಿಜೆಪಿ ಹೈಕಮಾಂಡ್ ನಡೆಸಿಕೊಂಡಿದೆ. ಈ ನಡವಳಿಕೆಯ ವಿರುದ್ಧ ಮಹಾರಾಣಿ ವಸುಂಧರಾ ರಾಜೆ ಅರಸ್ ಅವರು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ರಾಜಸ್ಥಾನದಲ್ಲಿ ಯಾರಿಗೆ ಅತಿ ಹೆಚ್ಚು ಸ್ಥಾನಗಳು ಸಿಗಲಿದೆ ಅನ್ನುವ ಚಿತ್ರಣ ಜೂನ್ 4ರಂದು ಎಲ್ಲರಿಗೂ ತಿಳಿಯಲಿದೆ. ಜಾಟ್ ಸಮುದಾಯದ ಪ್ರಾಬಲ್ಯವಿರುವ ರಾಜಸ್ಥಾನದಲ್ಲಿ ಬಿಜೆಪಿಯಿಂದ ಸತತವಾಗಿ 2 ಬಾರಿ ಗೆದ್ದಿದ್ದಂತಹ ಹಾಲಿ ಸಂಸದನಿಗೆ ಕಾಂಗ್ರೆಸ್ ಆಪರೇಷನ್ ಮಾಡಿದೆ. ಆ ಮೂಲಕ ರಾಜಸ್ಥಾನದಲ್ಲಿ ಜಾಟ್ ಸಮುದಾಯದ ಮತ ಗಳಿಕೆಯತ್ತ ಕಾಂಗ್ರೆಸ್ ಚಿತ್ತ ನೆಟ್ಟಿದೆ. ರಾಹುಲ್ ಕಾಸ್ವಾನ್ ಎನ್ನುವ ಜಾಟ್ ಸಮುದಾಯದ ಪ್ರಬಲ ನಾಯಕ ರಾಜಸ್ಥಾನದ ಸುಮಾರು 80 ವಿಧಾನಸಭಾ ಕ್ಷೇತ್ರಗಳಲ್ಲಿ 15ಕ್ಕೂ ಅಧಿಕ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುವ ಬಹುದೊಡ್ಡ ಸಮುದಾಯದ ಜನನಾಯಕ, ಜನ ಮನ್ನಣೆಗೆ ಪಾತ್ರವಾಗಿದ್ದಂತಹ ರಾಹುಲ್ ಕಾಸ್ವಾನ್ ಅವರಿಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿದೆ. ಕಾಂಗ್ರೆಸ್ ಬಿಜೆಪಿ ಟಿಕೆಟ್ ನಿರಾಕರಿಸಿದಂತಹ ಜಾಟ್ ಸಮುದಾಯದ ನಾಯಕನಿಗೆ ಮಣೆ ಹಾಕುವ ಮೂಲಕ ಆ ಸಮುದಾಯದ ಮತ ಬುಟ್ಟಿಗೆ ಕೈ ಹಾಕಿದೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಪ್ರತಿನಿಧಿಸುವ ಕೋಟಾ ಲೋಕಸಭಾ ಕ್ಷೇತ್ರದಿಂದ ಮಹಾರಾಣಿ ವಸುಂಧರಾ ರಾಜೆ ಅರಸ್ ಅವರ ನಿಕಟವರ್ತಿಯಾಗಿದ್ದ ಪ್ರಹ್ಲಾದ್ ಗುಂಜಲ್ ಅವರನ್ನು ಕಾಂಗ್ರೆಸ್ ಕೋಟಾ ಲೋಕಸಭಾ ಕ್ಷೇತ್ರದಿಂದ ತನ್ನ ಉರಿಯಾಳನ್ನಾಗಿ ಘೋಷಿಸಿದೆ. ಈ ಮೂಲಕ ಬಿಜೆಪಿಗೆ ಪ್ರಬಲ ಪೈಪೋಟಿಯನ್ನು ಮಹಾರಾಣಿ ವಸುಂಧರಾ ರಾಜೆಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಪ್ರಹ್ಲಾದ್ ಗುಂಜಾಲ್ ಮೂಲಕ ಬಿಜೆಪಿ ಹೈಕಮಾಂಡ್ಗೆ ಮಾಸ್ಟರ್ ಸ್ಟ್ರೋಕ್ ಸಚಿನ್ ಪೈಲಟ್, ಅಶೋಕ್ ಗೆಹ್ಲೋಟ್ ಜೊತೆ ಮಹಾರಾಣಿ ವಸುಂಧರಾ ರಾಜೆ ನೀಡಿದ್ದಾರೆ ಎಂದು ರಾಜಸ್ಥಾನದ ತುಂಬಾ ಹರಿದಾಡ್ತಾ ಇದೆ. ದಕ್ಷಿಣ ರಾಜ್ಯದಲ್ಲಿ ಪ್ರಭಾವಶಾಲಿಯಾಗಿರ್ತಕ್ಕಂತಹ ಆದಿವಾಸಿ ಸಮುದಾಯದ ಬಿಎಪಿ ಪಕ್ಷದ ಹಾಲಿ ಶಾಸಕ ರಾಜ್ ಕುಮಾರ್ ರೋಟ್ ಅವರನ್ನು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಭಾರತ್ ಆದಿವಾಸಿ ಪಕ್ಷದ ಅಭ್ಯರ್ಥಿಯಾಗಿ ರಾಜ್ ಕುಮಾರ್ ರೋಟ್ ಅವರು ಸ್ಪರ್ಧೆ ಮಾಡುವ ಮೂಲಕ ದಕ್ಷಿಣ ರಾಜಸ್ಥಾನದಲ್ಲಿ INDIA ಮೈತ್ರಿಕೂಟಕ್ಕೆ ಬಹುದೊಡ್ಡ ಲಾಭವನ್ನು ತರಲಿದ್ದಾರೆ ಎಂದು ಕಾಂಗ್ರೆಸ್ ಹೈಕಮಾಂಡ್ ಆಶಾಭಾವನೆಯನ್ನಿಟ್ಟುಕೊಂಡಿದೆ. ಬನ್ಸ್ವಾಲ್ ಲೋಕಸಭಾ ಕ್ಷೇತ್ರದಿಂದ ರಾಜ್ ಕುಮಾರ್ ರೋಟ್ ಅವರು ಸ್ಪರ್ಧಿಸಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಶೋಕ್ ಗೆಹ್ಲೋಟ್, ಸಚಿನ್ ಪೈಲಟ್ ಅವರ ಮುಸುಕಿನ ಕಾಳಗಕ್ಕೆ ರಾಜಸ್ಥಾನ ಕಾಂಗ್ರೆಸ್ ಸೊರಗಿ ಹೋಗಿತ್ತು. ಅದಾದ ನಂತರ ಸಚಿನ್ ಪೈಲಟ್ ಅವರು ಇಡೀ ರಾಜಸ್ಥಾನಾದ್ಯಂತ ಮಿಂಚಿನಂತೆ ಸಂಚರಿಸಿ ತಳ ಹಂತದ ಕಾರ್ಯಕರ್ತರಿಗೂ ಕೂಡ ಹೊಸ ಚೈತನ್ಯವನ್ನು ನೀಡಿ ರಾಹುಲ್ ಗಾಂಧಿಯವರ ಭಾರತ್ ಜೋಡ್ ನ್ಯಾಯ್ ವಿಶ್ವಾಸ್ ಯಾತ್ರೆಗೆ ಮತ್ತಷ್ಟು ಮೆರುಗು ನೀಡಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಪರವಾದಂತಹ ಬಹುದೊಡ್ಡ ಅಲೆಗೆ ಕಾರಣವಾಗಿದ್ದಂತಹ ಸಚಿನ್ ಪೈಲಟ್, ರಾಹುಲ್ ಗಾಂಧಿಯ ಈ ಜೋಡಿಗೆ ಬಿಜೆಪಿಯಿಂದ ಮುಖ್ಯಮಂತ್ರಿ ಯಾಗೇ ಆಗುತ್ತೇನೆ ಎಂದು ಬಹಳಷ್ಟು ಹುಮ್ಮಸ್ಸಿನಲ್ಲಿದ್ದಂತಹ ಮಹಾರಾಣಿ ವಸುಂಧರಾ ರಾಜೆ ಅವರು ಕೂಡ ಪರೋಕ್ಷವಾಗಿ ಕೈ ಜೋಡಿಸಿದ್ದಾರೆ ಎನ್ನುವ ಗುಸುಗುಸು ಮಾತುಗಳ ನಡುವೆ ರಾಜಸ್ಥಾನದಲ್ಲಿ 25 ಲೋಕಸಭಾ ಕ್ಷೇತ್ರಗಳಿಗೆ ಬಹುದೊಡ್ಡ ಕಾಳಗ ಶುರುವಾಗಲಿದೆ. ಹಾಗಾದ್ರೆ ಮೋದಿ, ಅಮಿತ್ ಶಾಗೆ ಮಹಾರಾಣಿ ವಸುಂಧರಾ ರಾಜೆ ಬಿಜೆಪಿಯಲ್ಲಿದ್ದುಕೊಂಡೇ ಬಹುದೊಡ್ಡ ಟಕ್ಕರ್ ನೀಡ್ತಾರಾ? ಗೆಹ್ಲೋಟ್, ಸಚಿನ್ ಪೈಲಟ್ ನಾವಿಬ್ಬರು ಒಂದೇ ದೋಣಿಯಲ್ಲಿ ಸಾಗುತ್ತೇವೆ, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತೇವೆ ಎನ್ನುವ ಹುಮ್ಮಸ್ಸಿನಲ್ಲಿ ರಾಜಸ್ಥಾನದಲ್ಲಿ ಬಹುದೊಡ್ಡ ರಾಜಕೀಯ ಗೆಲುವಿಗೆ ಈ 2 ಜೋಡಿಗಳು ಕಾರಣವಾಗುತ್ತಾ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?